ಸಿಂಹರಾಶಿಯವರಿಗೆ ಮೇ 14ನೇ ತಾರೀಕಿನ ತನಕ ಒಂದು ಅದ್ಭುತವಾದಂತಹ ಅದೃಷ್ಟದ ಸಮಯ, ಗೋಲ್ಡನ್ ಪೀರಿಯಡ್ ಇದೆ ಅಂತ. ಯಾವುದರಿಂದ? ಸೂರ್ಯ ಬಲ, ರವಿ ಬಲ, ಆದಿತ್ಯ ಬಲ. ಸೂರ್ಯಗ್ರಹ ಯಾರು? ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯಗ್ರಹ ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಮೇ 14ರ ತನಕ ಇರ್ತಾನೆ. ಸೊ ಮೇ 14ನೇ ತಾರೀಕಿನ ತನಕ ಅದು ಏನು ಮೇಷರಾಶಿ ನಿಮಗೆ ಭಾಗ್ಯಸ್ಥಾನ, ಅದೃಷ್ಟವನ್ನು ಕೊಡುವ ಸ್ಥಾನ. ನಿಮಗೆ ಅದೃಷ್ಟವನ್ನು ಕೊಡುವ ರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಅಂತಂದರೆ ಅಬ್ಬಬ್ಬ ಲಾಟ್ರಿ ಅಂತಲೇ ಹೇಳಬೇಕಲ್ವಾ ಸಿಂಹರಾಶಿಯವರಿಗೆ. ನೋಡಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಇರಬಹುದು, ನಾನಿಲ್ಲ ಅಂತ ಹೇಳಲ್ಲ. ಬೇರೆ ಬೇರೆ ಗ್ರಹಗಳ ಸಮಸ್ಯೆಯಿಂದ ನಾನು ಮುಂದೆ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ನಿಮಗೆ ಎಚ್ಚರಿಕೆಗಳನ್ನು ಕೊಡ್ತೇನೆ, ನಾನು ಕೊಡಲ್ಲ ಅಂತಲ್ಲ. ಆದರೆ ಮೇ 14ನೇ ತಾರೀಕಿನ ತನಕ ನಿಮಗೆ ಗುರುಬಲನೂ ಇರ್ತದೆ, ಜೊತೆಗೆ ಸೂರ್ಯ ರವಿ ಬಲನೂ ಇರ್ತದೆ. ಸೊ ಈ ರವಿ ಬಲ ನಿಮಗೆ ಅದ್ಭುತವಾದಂಥ ಮ್ಯಾಜಿಕ್ಸ್, ಅದ್ಭುತವಾದ ಮ್ಯಾಜಿಕ್ಗಳನ್ನು ಮಾಡಬಹುದು. ಬದಲಾವಣೆ ಅಂತೂ ಖಂಡಿತವಾಗಿ ಕಾಣಬಹುದು. ನೀವು ಹಾಳು ಮಾಡ್ಕೊಳ್ಬಾರ್ದಷ್ಟೇ, ಅದೃಷ್ಟವನ್ನು ಪಡ್ಕೊಳ್ತಕ್ಕಂಥ ಒಂದು ಸಮಯ ಆಗಿರುತ್ತೆ ಮೇ 14ರ ತನಕ ಸಿಂಹರಾಶಿಯವರಿಗೆ. ನೆನಪಿಟ್ಕೊಳ್ಳಿ. ಇಲ್ಲಿ ಏನು ಅಂತಂದರೆ ಬಹುಮುಖ್ಯವಾಗಿ ನೀವು ಗಮನಿಸಬೇಕಾದಂಥ ವಿಚಾರ, 9ನೇ ಮನೆ ಅದೃಷ್ಟವನ್ನು ಕೊಡುವ ಮನೆಯಲ್ಲಿ ರವಿ ಇರ್ತಾರೆ. ಆದರೆ 9ನೇ ಮನೆ ರವಿ ಅಂತಂದಾಗ ಒಂದು ವಿಚಾರದಲ್ಲಿ ಇದು ಸಮಸ್ಯೆ ಆಗ್ಬೋದು. ಸಿಂಹರಾಶಿಯವರು ನೀವು ನಿಮ್ಮ ತಂದೆಯ ಜೊತೆ ಜಗಳ ಮಾಡ್ತೀರಾ, ಅದು ಆಗದಂಗೆ ನೋಡ್ಕೊಳ್ಬೇಕು. ಅಥವಾ ತಂದೆಯವರ ಆರೋಗ್ಯ ಹಾಳಾಗಬಹುದು, ಅಥವಾ ನಿಮಗೆ ಹಾಗೂ ನಿಮ್ಮ ತಂದೆಯವರ ನಡುವೆ ಸ್ವಲ್ಪ ದೂರ ಆಗುವ ಸಾಧ್ಯತೆಗಳು ಇರುತ್ತದೆ. ಅದೊಂದು ಆಗಬಾರ್ದು. ನಮಾತುಃ ಪರದೈವತಂ ಇದ್ದಾಗೆ ಮಾತಾ ಪಿತಾ, ತಂದೆ ತಾಯಿ ಅವರೇ ದೇವರುಗಳು. ಸೊ ಅದರಿಂದ ಅವ್ರ ಹತ್ರ ಜಗಳ ಮನಸ್ತಾಪ ಆಗಬಾರ್ದು, ಅವರ ಆರೋಗ್ಯ ಹಾಳಾಗಬಾರ್ದು, ಅವರ ಬಗ್ಗೆ ಹೆಚ್ಚಿನ ಗಮನ ಕಾಳಜಿಯನ್ನು ನೀವು ಕೊಡಲೇಬೇಕು. ಇದೊಂದನ್ನು ನೀವು ಸರಿ ಮಾಡಿಕೊಂಡ್ರಿ, ಅದೊಂದು ಏನೋ ಸಮಸ್ಯೆ ಆಗದಾಗ ನೋಡಿಕೊಂಡ್ರಿ ಅಂದರೆ ಮಿಕ್ಕಂತೆ ತುಂಬ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ತುಂಬ ಅನುಕೂಲವಾಗಲಿದೆ. ನಿಮ್ಮ ತಂದೆಯವರ ವಿರೋಧ ಇದ್ದರೂ ಸಹ ನಿಮಗೆ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರ್ತದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಎರಡನೇದಾಗಿ, ನೀವು ರವಿ ಸ್ವತಃ ಉದ್ಯೋಗಕಾರಕ, ಆದ್ದರಿಂದ ನೀವು ನಿರುದ್ಯೋಗಿ ಆಗಿದ್ದರೆ ಉದ್ಯೋಗ ಸಿಗುವಂಥ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಅನುಕೂಲವಾಗಲಿದೆ. ಆಲ್ರೆಡಿ ಉದ್ಯೋಗದಲ್ಲಿದ್ದರೆ ಒಂದು ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಏನೋ ಒಂದು ಅನುಕೂಲ ಆಗಬೇಕು ಮಾಡುವ ಉದ್ಯೋಗ ಜಾಗದಲ್ಲಿ ಒಂದು ಅದೃಷ್ಟನೇ ಇಲ್ಲ. ಉದ್ಯೋಗದಲ್ಲಿ ನಾನು ಯಾರೂ ನನ್ನ ಗಮನಿಸ್ತಾ ಇಲ್ಲ, ಗುರುತಿಸ್ತಾ ಇಲ್ಲ, ನನ್ನ ಶ್ರಮ ಗುರುತಿಸ್ತಾ ಇಲ್ಲ. ಮೇ 14ನೇ ತಾರೀಕುವರೆಗೆ ಖಂಡಿತವಾಗಿ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಒಂದು ಅದೃಷ್ಟ ಅನ್ನುವಂಥದ್ದು ಬರಲಿದೆ. ಜೀವನದಲ್ಲೇ ಅದೃಷ್ಟ ಇಲ್ಲ ಅಂತ ಯೋಚನೆ ಮಾಡ್ತಾ ಇರತಕ್ಕಂಥ ಸಿಂಹರಾಶಿಯವರಿಗೆ ಖಂಡಿತ ಮೇ 14ರ ತನಕ ಒಳ್ಳೆಯ ಅದೃಷ್ಟ ಕೂಡಿ ಬರಲಿದೆ. ಅದೃಷ್ಟವಶಾತ್ ಮದುವೆ ಸೆಟ್ ಆಗೋದು, ಅದೃಷ್ಟವಶಾತ್ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ವಿದೇಶ ಪ್ರಯಾಣ ಯೋಗ ಇದೆ. ನನ್ನ ಪ್ರಕಾರ ಶಾರ್ಟ್ ಟರ್ಮ್ ಆದರೆ ಸುಮ್ಮನೆ ಹಿಂಗೆ ಒಂದು ವಾರಕ್ಕಾದರೆ ಹೋಗಿ ಬನ್ನಿ, ದೀರ್ಘಕಾಲಿಕವಾದರೆ ಹೋಗಬೇಡಿ, ಅಷ್ಟಮ ಶನಿ ಇದೆ. ಸೊ ಪ್ಲಸ್ಸು ಮೈನಸ್ ಅಲ್ಲೇ ಇರ್ತದೆ, ಅಲ್ಲೆಲ್ಲ ಚಿಕ್ಕ ಪುಟ್ಟವಾಗಿ ಹೇಳ್ತಾ ಇರ್ತೀನಿ. ಸೊ ಭಾಳ ಇಂಪಾರ್ಟೆಂಟ್ ವಿಡಿಯೋ, ಪ್ರತಿಯೊಬ್ಬ ಸಿಂಹರಾಶಿಯವ್ರಿಗೆ ಭಾಳ ಇಂಪಾರ್ಟೆಂಟ್. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ಗೊತ್ತಾಯ್ತಲ್ವಾ. ಇನ್ನು ಬಹುಮುಖ್ಯವಾಗಿ ನಿಮ್ಮ ರಾಶ್ಯಾಧಿಪತಿಯೇ ಸೂರ್ಯ ಆದ್ದರಿಂದ ಸಿಂಹರಾಶಿಯವ್ರಿಗೆ ಏನೇ ಆರೋಗ್ಯ ಬಾಧೆಗಳಿರಲಿ, ಇಲ್ಲಿ ತನಕ ಎಷ್ಟೇ ಡಾಕ್ಟರ್ಗಳನ್ನ ನೋಡಿಬು, ಏನೇ ಔಷಧೋಪಚಾರಗಳು ತಗೊಂಡಿರಲಿ, ಕೆಲಸ ಗುಣ ಆಗ್ತಾ ಇಲ್ಲ ಅಷ್ಟಮ ಶನಿಯಿಂದಾಗಿ ಅಂತಾದರೆ, ಈ ಒಂದು ತಿಂಗಳು ಮೇ 14ನೇ ತಾರೀಕಿನ ತನಕ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಭೇಟಿ ಮಾಡಿ, ಯಾವುದೇ ಔಷಧಿ ಉಪಚಾರಗಳು ತಗೊಳ್ಳಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಅನಿಸುತ್ತೆ ನನಗೆ ಒಳ್ಳೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ, ನಾನು ಏನು ಬೇಕಾದ್ರೂ ಕೆಲಸ ಮಾಡ್ತೀನಿ ಅನ್ನುವ ಒಂದು ಧೈರ್ಯ, ಸ್ಥೈರ್ಯ ತುಂಬ ಚೆನ್ನಾಗಿ ಬರಲಿದೆ ನಿಮಗೆ. ಸೊ ಇದನ್ನು ನೀವು ದಯವಿಟ್ಟು ಗಮನಿಸಬೇಕು. ಸಿಂಹರಾಶಿಯವರು ಇಂಥ ಒಳ್ಳೆಯ ಸಮಯವನ್ನು ಮಿಸ್ ಮಾಡಿಕೊಳ್ಬಾರದು, ಗೊತ್ತಾಯ್ತಲ್ವ. ಆರೋಗ್ಯವನ್ನು ಸರಿ ಮಾಡುವತ್ತ ನಿಮ್ಮ ಚಿತ್ತ ಖಂಡಿತವಾಗಿ ಇರಬೇಕು. ಆರೋಗ್ಯ ಸರಿನೂ ಹೋಗುತ್ತೆ ಕೂಡ, ಯಾವುದೇ ರೀತಿ ಆರೋಗ್ಯ ಬಾಧೆಗಿರಲ್ಲ. ಆಮೇಲೆ ನಿಮ್ಮ ಪ್ರಾಧಾನ್ಯತೆ, ನಿಮ್ಮ ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ. ಮೇ 14ನೇ ತಾರೀಕಿನ ತನಕ ಸಿಕ್ಕಾಪಟ್ಟೆ ಒಳ್ಳೆ ಇಂಪಾರ್ಟೆನ್ಸ್. ಇಂದಕ್ಕೂ ಮುಂದಕ್ಕೂ ನಿಮ್ಮಿಂದನೇ ಓಡಾಡ್ತಿರ್ತಾರೆ ಎಲ್ಲರೂ ಸಹ, ನಿಮಗೆ ಜೈ ಅನ್ಕೊಂಡು ಓಡಾಡ್ತಿರ್ತಾರೆ. ರಾಷ್ಟ್ರಾಧಿಪತಿಯ ಪರಮೋಚ್ಚ ಅಷ್ಟು ಅಧಿಕಾರ ನಿಮ್ಮ ಕೈಯಲ್ಲಿರ್ತದೆ. ರಾಜಕೀಯದಲ್ಲಿರಲಿ, ಗೌರ್ಮೆಂಟ್ ಜಾಬಲ್ಲಿರಲಿ, ಎಲ್ಲೇ ಇರಲಿ ನಿಮ್ಗೆ ಒಳ್ಳೆಯ ಅಧಿಕಾರ ಸಿಗ್ತದೆ, ಒಳ್ಳೆಯ ಅವಕಾಶಗಳು ಸಿಗ್ತದೆ. ಖಂಡಿತವಾಗಿ ಸಿಂಹರಾಶಿಯವರು ಒಳ್ಳೆಯದಾಗ್ತದೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೂ ಮೀರಿ ಕಷ್ಟಗಳು,
ಕಷ್ಟಗಳು ಅನ್ನಿಸ್ತಾ ಇದೆ, ನೀವು ಹೇಳ್ತಾ ಇದ್ರೆ ಬಟ್ ಕಷ್ಟಗಳು ಅನ್ನಿಸ್ತಾ ಇದೆ ಅಂದರೆ ವೈಯಕ್ತಿಕ ಜಾತಕ ದಯವಿಟ್ಟು ಪರಿಶೀಲನೆ ಮಾಡಿಸ್ಕೊಳ್ಳಿ. ಮೇ 14 ಅಥವಾ ಮೇ ನಂತರ ಏನಾದ್ರು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳಾಗಬೇಕು ನಿಮಗೆ ಅಂತ ಆದರೆ ದಯವಿಟ್ಟು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇನ್ನು ಮದುವೆ ಆಗಿಲ್ಲ ಅಥವಾ ಮದುವೆ ಆದರೂ ಮಕ್ಕಳಾಗಿಲ್ಲ ಅಥವಾ ಉದ್ಯೋಗ ಸಮಸ್ಯೆ ಆಗ್ತಿದೆ, ವ್ಯಾಪಾರ ಬಿಸ್ನೆಸ್ ಇತ್ಯಾದಿಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಒಂದು ಗೋಲ್ಡನ್ ಪೀರಿಯಡ್ ಇದೆ. ಇವಾಗ ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಮಾಡಿಕೊಂಡ್ರೆ ಸರಿಯಾಗಿ ಕೆಲಸ ಮಾಡ್ತದೆ. ನೇರವಾಗಿ ನನ್ನ ಬಂದು ಭೇಟಿ ಮಾಡ್ತೀರಾ, ನೆಲಮಂಗಲ ಬಂದ್ಬೋದು, ಬೆಂಗಳೂರು ಗ್ರಾಮಾಂತರ ನೆಲಮಂಗಲ, ಈಗ ಗ್ರಾಮ ಅಲ್ಲ ಅದೆಲ್ಲ ಸಿಟಿನೇ, ಬಟ್ ಬೆಂಗಳೂರಿನ ನೆಲಮಂಗಲದಲ್ಲಿ ನಾನು ಇರ್ತೇನೆ. ಫೋನ್ ಮಾಡ್ಕೊಂಡು ಹೆಸರು ಬರ್ಸ್ಕೊಂಡು ಬಂದು ಭೇಟಿ ಮಾಡ್ಬೋದು. ಇಲ್ಲ ಅಂತಂದರೆ ದೂರ ಸರ್ ನಮ್ಗೆ ಬರೋಕ್ಕಾಗಲ್ಲ ಗುರುಗಳೇ ಅಂದರೆ ಫೋನು ನೀವು ಎಲ್ಲಿ ಬೇಕಾದ್ರೂ, ಪ್ರಪಂಚಾದ್ಯಂತ ಎಲ್ಲಿ ಬೇಕಾದ್ರೂ ಇದ್ದರೂ ನೀವು ಒಂದು ಫೋನ್ ಕನ್ಸಲ್ಟೇಷನ್ ತೊಗೊಂಡ್ರೆ ನಿಮಗೊಂದು ಟೈಮ್ ಕೊಡ್ತಾರೆ, ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೋದು. ಇಡೀ ನಿಮ್ಮ ಜಾತಕ PDF ನಾನು ನಿಮಗೆ ವಾಟ್ಸಪ್ ಮಾಡ್ತೇನೆ. ಜೊತೆಗೆ ನಿಮಗೆ ಏನಿದೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಒಂದು ಅರ್ಧ ಗಂಟೆ ಮಾತಾಡಿ ನನ್ನ ಹತ್ರ ನಾನೇ ನೇರವಾಗಿ ನಿಮ್ಮ ಜಾತಕ ವಿಮರ್ಶೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಪರಿಹಾರಗಳನ್ನು ಸಹ ಬರೆದು ವಾಟ್ಸಪ್ ಮಾಡ್ತೇನೆ ನಿಮಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್. ಸೊ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.